ಇರಾನ್ ಕೆಣಕಿ ಕಂಗಾಲಾದ ವಿಶ್ವದ ದೊಡ್ಡಣ್ಣ ಟ್ರಂಪ್ ರಣರಂಗದಲ್ಲಿ ಹುಡುಕಿ ಹೊಡೆಯುತ್ತಿದೆ ಇರಾನ್. ಈಗಾಗಲೇ ಡೊನಾಲ್ಡ್ ಟ್ರಂಪ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟ ಇರಾನ್. ಇರಾನ್ನ ಕೆಣಕಿ ಕಂಗಾಲಾಗಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ. ರಣರಂಗದಲ್ಲಿ ಹುಡುಕಿ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಡೊನಾಲ್ಡ್ ಟ್ರಂಪ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟ ಇರಾನಿನ ತೈಲ ಮೂಲ ಸೌಕರ್ಯಗಳಿಗೆ ಹಾನಿಯಾದ್ರೆ ಅಮೆರಿಕ ಸಂಪರ್ಕ ಹೊಂದಿರುವ ತೈಲ ಘಟಕಗಳು ಧ್ವಂಸ. ಹುಷಾರ್, ನಿಮ್ಮ ಮೇಲೆ ಅತಿ ದೊಡ್ಡ ದಾಳಿ ಮಾಡ್ತೇವೆ ಅಂತ ಇರಾನ್ ಹೇಳಿದೆ. ಇರಾನ್ನ ಕಾರ್ಗ್ ತೈಲ ದ್ವೀಪ ಧ್ವಂಸ ಮಾಡಿರುವಂತಹ ಅಮೆರಿಕ. ಹೀಗಾಗಿ ಪ್ರತೀಕಾರದಲ್ಲಿ ಕೊತ ಅಂತ ಕುದಿತಾ ಇದೆ ಇರಾನ್. ಅಮೆರಿಕ ಮಿತ್ರ ರಾಷ್ಟ್ರಗಳ ಗುರಿಯಾಗಿಸಿ ಭೀಕರ ದಾಳಿಗೆ ಮುಂದಾಗಿರುವಂತದ್ದು. ಯುಎಸ್ಎಗೆ ಸೇರಿದ್ದ ವಾಯುಪಡೆಯ ವಿಮಾನಗಳು ಢಮಾರಾಗಿದೆ. ಇಲ್ಲಿ ಸೌದಿ ಅರೇಬಿಯಾ ವಾಯುನೆಲೆಯಲ್ಲಿದ್ದ ಯುದ್ಧ ವಿಮಾನ, ಯುಎಸ್ ವಾಯುಪಡೆ ಇಂಧನ ತುಂಬುವ ವಿಮಾನಗಳು ಉಡಿಸು ಮಾಡಿದೆ. ಈಗಾಗಲೇ 4 ವಿಮಾನ ಹೊಡೆದು ಹಾಕಿರುವಂತಹ ಇರಾನ್ ದಾಳಿಯಲ್ಲಿ ಈಗ ಮತ್ತೆ 5 ವಿಮಾನಗಳಿಗೆ ಹಾನಿ. ಇರಾನ್ ಕೆಣಕಿ ಕಂಗಾಲಾದ ವಿಶ್ವದ ದೊಡ್ಡಣ್ಣ ಟ್ರಂಪ್. ನೋಡಿ, ಪ್ರತಿ ದಾಳಿಯನ್ನು ನಡೆಸಿರುವಂತಹ ಇರಾನ್ ಏನು ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ಮೇಲೆ ದಾಳಿಗೆ ಮುಂದಾಗಿದೆ. ಯಾಕಂದ್ರೆ ಇರಾನಿನ ಏನು ಕಾರ್ಗ್ ಅನ್ನುವಂಥ ದ್ವೀಪವನ್ನು ಏನು ಟಚ್ ಮಾಡ್ತಾ ಇದೀಗ ಅಮೆರಿಕ, ಏನು ಟಚ್ ಮಾಡಿ ಧ್ವಂಸಗೊಳಿಸಿದೆಯೋ ಈಗ ಅದನ್ನ, ಇದರಿಂದ ನಿಜಕ್ಕೂ ಸಹಿತ ಇರಾನ್ಗೆ ಭಾರಿ ದೊಡ್ಡ ಮಟ್ಟದ ನಷ್ಟವನ್ನ ಈಗ ಇರಾನ್ ಅನುಭವಿಸಿರುವಂಥದ್ದು. ಈ ಹಿಂದೆ ಸಹಿತ ದಾಳಿ ಆದಂಥ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಮತ್ತೊಂದು ದೇಶದ ಜೊತೆಗೆ ಅಲ್ಲಿ ದಾಳಿ ಆಗುತ್ತೆ ಇರಾನ್ ಜೊತೆ. ಆ ಸಂದರ್ಭದಲ್ಲೂ ಸಹಿತ ಆ ಒಂದು ಕಾರ್ಗ್ ದ್ವೀಪದ ಮೇಲೆ ಅಲ್ಲಿ ದಾಳಿ ಆಗುತ್ತೆ. ಬಟ್ ಮತ್ತೆ ಅದನ್ನ ಇರಾನ್ ಮತ್ತೆ ಮರು ಕಟ್ಟಡವನ್ನು ನಿರ್ಮಿಸಿಕೊಂಡು ಮತ್ತೆ ಅಲ್ಲಿ ಅದೇ ರೀತಿಯಾದಂಥ ಅದೇ ನಿಲುವಿನಲ್ಲಿ ಒಂದಿಷ್ಟು ಬಿಸ್ನೆಸ್ಗಳನ್ನು ಮಾರ್ಕೆಟಿಂಗ್ಗಳನ್ನು ಆರಂಭ ಮಾಡ್ಕೊಳ್ತೆ. ಬಟ್ ಈಗ ಕೊಟ್ಟಿರುವಂಥ ಹೊಡೆತ ಹೇಗಿದೆ ಅಲ್ವಾ? ಈಗ ಅಮೆರಿಕ ಭಾರಿ ದೊಡ್ಡ ಮಟ್ಟದ ಕ್ಷಿಪಣಿಯ ದಾಳಿಯನ್ನು ನಡೆಸಿರೋದ್ರಿಂದ ಈಗ ಅಲ್ಲಿ ಕಾರ್ಗ್ ದ್ವೀಪ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಸೊ ಹೀಗಾಗಿ ಅದನ್ನ ಅದನ್ನ ಪುನರಾವರ್ತನೆ ಮಾಡಬೇಕು ಅಂತ ಅಂದ್ರೆ ನಿಜಕ್ಕೂ ಸಹಿತ ಇರಾನ್ಗೆ ಭಾರಿ ದೊಡ್ಡ ಮಟ್ಟದ ಆರ್ಥಿಕ ನಷ್ಟವನ್ನ ತಂದೊಡ್ಡಿರುವಂಥದ್ದು ಇದು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇರಾನ್ ಇದೀಗ ಮತ್ತೆ ಪ್ರತಿದಾಳಿಗೆ ಮುಂದಾಗಿದೆ. ಅಮೆರಿಕದ ಸೇನಾ ನೆಲೆಗಳೆಲ್ಲಿದ್ದಾವೋ, ಅಮೆರಿಕದ ತೈಲ ವಿಮಾನಗಳೆಲ್ಲಿದ್ದಾವೋ ಅವುಗಳನ್ನೆಲ್ಲ ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂಥದ್ದು. ನೋಡಿ, ಈ ಒಂದು ವೇಳೆ ಏನಾದರೂ ಕಾರ್ಗ್ ದ್ವೀಪವನ್ನು ಟಚ್ ಮಾಡ್ತು ಅಮೆರಿಕ ಅಂತ ಅಂದರೆ 3ನೇ ಮಹಾಯುದ್ಧ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ನಾಂದಿ ಹಾಡ್ದಂತಾಗುತ್ತೆ ಅನ್ನುವಂಥ ಇನ್ಫಾರ್ಮೇಷನ್ ಇತ್ತು. ಬಟ್ ಇದೀಗ ಇರಾನ್ ಅದೇ ರೀತಿಯಾಗಿ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ಮತ್ತು ತೈಲ ವಿಮಾನಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇದೀಗ ಸೌದಿ ಅರೇಬಿಯಾದ ವಾಯು ನೆಲೆಯಲ್ಲಿದ್ದಂಥ ಯುದ್ಧ ವಿಮಾನಗಳ ಮೇಲೆ ದಾಳಿಯನ್ನ ಮಾಡಿದೆ.